ಹೇ ಡಾರ್ಲಿಂಗ್ಸ್, ಈಗ ಹೊಸದಾಗಿ ಬಂದಿದ್ದೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ಹಿಸ್ಟರಿ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಸಿನಿಮಾ ರಿವ್ಯೂ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾ ಇರೋದು. ಹಾಗಂತ ಸಿನಿಮಾ ನೋಡದೆ ಮಾತಾಡ್ತಾ ಇದ್ದೀನಿ ಅನ್ಕೋಬಿಡಿ. ಬಟ್ ಸಿನಿಮಾ ಹೇಗೆ ನೋಡಿದೆ ಅನ್ನೋದು ಸದ್ಯಕ್ಕೆ ಬೆಳೆದಿರೋ ವಿಷಯ. ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗಳಿಗೆಲ್ಲ ಹಾಯ್, ಹಲೋ, ನಮಸ್ಕಾರ ಅಂತೆಲ್ಲ ಹೇಳಿ ವೆಲ್ಕಮ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಇನ್ನೇನಂತ ಹೇಳ್ತೀಯ ಗುರು ಅಂತ ಹೇಳಿದ್ರೆ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ನಾವಿವಾಗ ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಇಟ್ಸ್ ಆಲ್ ಅಬೌಟ್ UI. UI ಅಂದರೆ ನಾನು, ನೀನು. ನನ್ನನ್ನು ನೋಡಿ ನೀನು, ನಿನ್ನನ್ನು ನೋಡಿ ನಾನು. ನಾನು ಹೇಳಿದೆ ಅಂತ ನೀನು, ನೀನು ಹೇಳಿದೆ ಅಂತ ನಾನು. ನಾನು ಸರಿಯಾಗಿದ್ದೀನಿ ಅಂತ ನೀನು, ನೀನು ಮಾತ್ರನೇ ಸರಿಯಾಗಿಲ್ಲ ಅಂತ ನಾನು. ನಂದೇನು ತಪ್ಪಿಲ್ಲ ಅಂತ ನೀನು, ತಪ್ಪು ನಿಂದು ಮಾತ್ರನೇ ಅಂತ ನಾನು. ನಾನು ಸಿನಿಮಾ ನೋಡಿಲ್ಲ ಅಂತ ನೀನು, ಈ ಸಿನಿಮಾನೇ ನಾನು ನೀನು ಅಂತ ನಾನು. ಇದೇನು ಗುರು ಸಿನಿಮಾ ರಿವ್ಯೂ ಮಾಡ್ತೀನಿ ಅಂತೇಳಿ ಉಪೇಂದ್ರ ಅವ್ರ ಥರ ಕನ್ಫ್ಯೂಷನ್ ಮಾಡ್ತಾ ಇದೆಯಾ ಅಂತ ಅನ್ಕೋತಾ ಇದ್ದೀರಾ? ಉಪೇಂದ್ರ ಅವರು ಹಿಂದೆನೂ ಕನ್ಫ್ಯೂಸ್ ಮಾಡಿರಲಿಲ್ಲ, ಇವತ್ತಿಗೂ ಕನ್ಫ್ಯೂಸ್ ಮಾಡ್ತಾ ಇಲ್ಲ. ಅವ್ರು ನಮಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಅದನ್ನು ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಓಕೆ, ಎಕ್ಸಾಕ್ಟ್ಲಿ ರಿವ್ಯೂಗೆ ಬರೋಣ. ಫಸ್ಟು ಸಿನಿಮಾ ಕಾಸ್ಟಿಂಗ್ ಬಗ್ಗೆ ಮಾತಾಡೋಣ. ಸಿನಿಮಾ ಕಾಸ್ಟಿಂಗು, ಸಿನಿಮಾದಲ್ಲಿ ಹೀರೋ ಮತ್ತು ವಿಲನ್ ಯಾರು ಅಂತ ಹೇಳಿದ್ರೆ, ಸಿನಿಮಾದಲ್ಲಿ ಹೀರೋ ನಾನು, ವಿಲನ್ ನೀನು. ಹಾಗೆ ಹೀರೋಯಿನ್ ಬಗ್ಗೆ ಹೇಳೋದಾದರೆ, ಹೀರೋಯಿನ್ ಬಗ್ಗೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡಲೇಬೇಕು. ಹೀರೋಯಿನು ಪಕ್ಕ ನಿಮ್ಮ ಡೌಗಳ ಥರನೇ ಆಡೋವಂಥ ಹೀರೋಯಿನು. ನಿಮ್ಗೆ ಭಾರಿ ಖುಷಿ ಆಗುತ್ತೆ, ಒಳ್ಳೆ ಇವಳು ನಾನು ಡೌ ಥರನೇ ಆಡೋಲ್ಲ ಗುರು ಅಂತ. ಓಕೆ, ಇನ್ನು ಕತೆ ಬಗ್ಗೆ ಬರೋದಾದರೆ, ಸಿನಿಮಾ ಕತೆ ಬಗ್ಗೆ ಹೇಳೋದಾದರೆ ದಯವಿಟ್ಟು ಎಲ್ಲ ಮುಚ್ಕೊಂಡು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕತೆ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಸಿನಿಮಾ ಮೇಕಿಂಗ್ ಬಗ್ಗೆ ಮಾತಾಡೋದಾದರೆ, ನಾವಿರೋ ಪರಿಸ್ಥಿತಿನ, ಪ್ರಕೃತಿನ, ಭೂಮಿನ ಹೇಗೆ ಹಾಳು ಮಾಡಿದ್ದೀವಿ ಅಂತ ನಾವು ಉಪೇಂದ್ರ ಅವರು ಎಷ್ಟು ಕ್ವಾಲಿಟಿಯಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವೆಂಥ ಕಚ್ಚರ ನನ್ನ ಮಕ್ಕಳು ಅಂತ ಕ್ಲೀನಾಗಿ ಗೊತ್ತಾಗೋಷ್ಟು ಕಚ್ಚರವಾಗಿ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಮಗೆ. ಇನ್ನು ಈ ಸಿನಿಮಾದಲ್ಲಿ ಬಹುಮುಖ್ಯ ಪಾಯಿಂಟು ಅದೇನದು ಅಂತ ಹೇಳಿದ್ರೆ, ಪೊಲಿಟಿಷಿಯನ್ಸು, ಹಂಗಂದರೆ ರಾಜಕೀಯದವರು ಇದಕ್ಕೆ ಮುಂಚೆ ನಮ್ಮನ್ನೆಲ್ಲ ಹೇಗೆ ಚೂತ್ಯ ಮಾಡಿದ್ರು, ಇವಾಗ ಹೇಗೆ ಚೂತ್ಯ ಮಾಡ್ತಾ ಇದ್ದಾರೆ, ನಾಳೆಗೆ ಹೇಗೆ ಚೂತ್ಯ ಮಾಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ. ಇನ್ಮೇಲಾದರೂ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ನಿಮಗಿಂತ ದೊಡ್ಡ ಚೂತ್ಯ ಯಾರೂ ಇಲ್ಲ ಅಂತ ಚೆನ್ನಾಗಿ ಹೇಳಿದ್ದಾರೆ. ಇನ್ನೂ ವಿಚಾರಗಳಿದ್ದಾವೆ. ಆ ವಿಚಾರದಲ್ಲಿ ದೇವರು, ನಂಬಿಕೆ, ಜಾತಿ, ಧರ್ಮ, ಶ್ರೀಮಂತ, ಬಡವ ಅನ್ನೋ ಎಲ್ಲ ವಿಚಾರಗಳನ್ನು ಹೆಂಗೆ ಸೀರೆ ಬಿಚ್ಚಿ ನಿಲ್ಲಿಸೋರೆ ಅಂತ ಹೇಳಿದ್ರೆ, ಇದಕ್ಕಿಂತ ಚೆನ್ನಾಗಿ ಮೋಸ್ಟ್ಲಿ ಇನ್ಯಾರಿಗೂ ಹೇಳೋಕ್ಕಾಗೋದಿಲ್ಲ ಅನ್ಸುತ್ತೆ. ಈ ಸಿನಿಮಾ ನೋಡೋರಿಗೆ ಕನ್ನಡದಲ್ಲೇ ಸೌಂಡ್ ಆಗುತ್ತೆ. ಬಟ್ ಆದರೆ ಇದು ಯೂನಿವರ್ಸಲ್ ಸಿನಿಮಾ. ಮೇ ಬಿ ಎಲ್ಲರಿಗೂ ಸಲ್ಲುವಂಥ ಸಿನಿಮಾ, ಎಲ್ಲರಿಗೂ ಉಗ್ದಿರುವಂಥ ಸಿನಿಮಾ ಇದು. ಸೊ ಸೌಂಡಿಂಗ್ ಮಾತ್ರನೇ ಕನ್ನಡ ಇದು. ಈ ಸಿನಿಮಾ ಬಗ್ಗೆ ಓವರಾಲ್ ಆಗಿ ಹೇಳೋದಾದರೆ, ನೀವೆಲ್ಲ ಹಾಳಿಸ್ಕೊಂಡು ಅಭ್ಯಾಸ ಆಗೋಗಿದ್ರೆ, ಹಿಂಗೇ ಇದ್ದರೆ ನೀವು ಒಬ್ಬ ಡಿಕ್ಟೇಟರ್ ಬರ್ತಾನೆ ಬಂದು ನಿಮ್ಮನ್ನು ಹೆಂಗೆ ಹಾಳ್ತಾನೆ ಅಂತ ಹೇಳಿದ್ರೆ, ಹಾಳಿದ್ಮೇಲೆ ನೀವು ಹೇಗಿರ್ತೀರ ಅಂತಂದರೆ, ನಿಮಗೆ ಜೀವನ ಅಂದರೆ ಹೇಗಿರುತ್ತೆ ಅಂತಂದರೆ ಈ ಸಿನಿಮಾದಲ್ಲಿ ಆ ಥರ ತೋರಿಸಿದ್ದಾರೆ. ಇದಕ್ಕಿಂತ ಅಚ್ಚುಕಟ್ಟಾಗಿ ನಿಮ್ಗೆ ಯಾರೂ ತೋರ್ಸೋಕ್ಕೆ ಚಾನ್ಸೇ ಇಲ್ಲ. ಈ ಸಿನಿಮಾದಲ್ಲಿ ಹಾಗೇನೆ ಅವ್ರ ರಾಜಕೀಯ ಉದ್ದೇಶ ಏನೋ, ಅವ್ರ ರಾಜಕೀಯಕ್ಕೆ ಬಂದರೆ ಏನು ಮಾಡಬಹುದು, ಅವ್ರ ಯೋಚನೆಗಳೇನೋ ಅನ್ನೋದನ್ನು ತುಂಬ ಮೈಲ್ಡಾಗೆಲ್ಲ ಒಂದು ಮೂಲೆಯಲ್ಲಿ ಹೇಳಿದ್ದಾರೆ. ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಹಿಂಗೆ ಬಗ್ತಾ ಇರಿ. ದಟ್ಸ್ ಆಲ್. ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ನೀನು ಸಿನಿಮಾ ನೋಡಲೇಬೇಕಾದ ಸಿನಿಮಾ ಇದು.
ಸೊ ನಾನು ನೋಡಿದ್ದೀನಿ, ನೀನು ನೋಡು. ಸಿನಿಮಾ ಕಥೆ ಅನ್ನೋದಕ್ಕಿಂತ ಸಿನಿಮಾದ ಯೋಚನೆ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲ ಅದ್ಭುತವಾಗಿದೆ. ಸೊ ಅವ್ರ ಕೆಲಸ ಅವ್ರು ಮುಗಿಸಿದ್ದಾರೆ, ಮುಚ್ಕೊಂಡು ಇನ್ನು ಯು ಆ್ಯಂಡ್ ಐ ನಮ್ದಷ್ಟೇ ಕೆಲಸ. ಹೋಗಿ ಸಿನಿಮಾ ನೋಡೋಣ ಥಿಯೇಟ್ರಲ್ಲಿ.